ರಾಜ್ಯದಲ್ಲಿ ಮುಂಗಾರು ಮಳೆಯ ಅಬ್ಬರ ಜೋರಾಗ್ತಾ ಇದೆ. ಅದರ ಪರಿಣಾಮ ಸಾಲು ಸಾಲು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ಬೆಳಗಾವಿಯಲ್ಲೂ ಕೂಡ ಮಳೆ ಅಬ್ಬರಿಸ್ತಾ ಇದೆ. ನಿರಂತರ ಮಳೆಗೆ ತಾತ್ಕಾಲಿಕ ಸೇತುವೆಯೇ ಕೊಚ್ಚಿಕೊಂಡು ಹೋದಂತಹ ಘಟನೆ ನಡೆದಿದೆ. ಬೆಳಗಾವಿ ಟು ಗೋವಾ ರಸ್ತೆಯ ಸಂಚಾರ ಏನಿದೆ ಅದು ಈಗ ಮತ್ತೆ ಬಂದ್ ಆಗಿದೆ. ಖಾನಾಪುರ ತಾಲೂಕಿನ ಕುಸುಮಳಿ ಗ್ರಾಮದ ಬಳಿ ಇರುವಂತಹ ಸೇತುವೆ ಇದು. ಮಲಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಾಣವಾಗುತ್ತಿದ್ದಂತಹ ಬ್ರಿಡ್ಜ್ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಮಲಪ್ರಭಾ ನದಿಯ ಒಳಹರಿವು ಕೂಡ ಹೆಚ್ಚಳವಾದಂತಹ ಹಿನ್ನೆಲೆಯಲ್ಲಿ, ನೀರು ದೊಡ್ಡ ಪ್ರಮಾಣದಲ್ಲಿ ಹರಿದು ಬರ್ತಾ ಇರುವ ಹಿನ್ನೆಲೆಯಲ್ಲಿ ಸೇತುವೆಯೇ ಕೊಚ್ಕೊಂಡು ಹೋಗಿದೆ. ಇದರಿಂದ ಎರಡು ಕಡೆಗಳಲ್ಲಿ ಸಂಪರ್ಕ ಈಗ ಕಟ್ ಆಗಿರುವಂಥದ್ದು. ನೋಡಿ ಯಾವ ರೀತಿಯ ಪರಿಸ್ಥಿತಿ. ಡ್ರೋನ್ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ರಭಸವಾಗಿ ಹರಿತಾ ಇರುವಂತಹ ನೀರು, ಆ ನೀರಿಗೆ ಅಡ್ಡಲಾಗಿದ್ದಂತಹ ಸೇತುವೆಯೇ ಈಗ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಬೆಳಗಾವಿಯಲ್ಲಿ ನಡೆದಂತಹ ಘಟನೆ ಇದು. ಇನ್ನೂ 2 ರಿಂದ 3 ದಿನಗಳ ಕಾಲ ಇದೇ ರೀತಿ ಮಳೆಯಾಗುತ್ತಂತೆ. ನೋಡಿ ಸೇತುವೆಯ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿ. ನೀರಿನ ಫೋರ್ಸ್ ಎಷ್ಟರ ಮಟ್ಟಿಗೆ ಇರಬೇಕು. ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರ ಸುರಿದ ಮಳೆಯಿಂದ ಬೆಳಗಾವಿಯಿಂದ ಗೋವಾ ಹೋಗ್ತಕ್ಕಂಥ ರಸ್ತೆ ಸಂಪೂರ್ಣವಾಗಿ ತಾವು ನೋಡಬಹುದು. ಅಂದರೆ ಪರ್ಯಾಯವಾಗಿ ನಿರ್ಮಿಸಿದಂಥ ಈ ಒಂದು ರಸ್ತೆ ಏನಿದೆ ಸಂಪೂರ್ಣ ಕುಚ್ಚಿಕೊಂಡೋಗಿರುತ್ತದೆ. ಮೇಲ್ಗಡೆ ಒಂದು ಹೊಸದೊಂದು ಮಾರ್ಗವನ್ನು ಮಾಡಲಾಗ್ತದೆ. ಆದರೆ ಪರ್ಯಾಯವಾಗಿ ಬೆಳಗಾವಿಯಿಂದ ಗೋವಾ ಹೋಗ್ತಕ್ಕಂಥ ಏನೋ ಒಂದು ರಸ್ತೆ ಇದೆ. ಈ ರಸ್ತೆ 2ನೇ ಬಾರಿಗೆ, ಸುಮಾರು 1 ತಿಂಗಳಲ್ಲಿ 2ನೇ ಬಾರಿಗೆ ಕೊಚ್ಚಿ ಹೋಗಿರುವಂಥದ್ದು. ಇದಕ್ಕೆ ಪ್ರಮುಖವಾದ ಕಾರಣ ಏನಂದರೆ ಮಲಪ್ರಭಾ ನದಿಗೆ ಪಶ್ಚಿಮ ಘಟ್ಟಗಳಿಂದ ಖಾನಾಪುರ ಇರ್ಬೋದು, ಚಂದಗಢ ಇರ್ಬೋದು, ಈ ಭಾಗದಲ್ಲಿ ಇರ್ತಕ್ಕಂಥ ಏನು ಪಶ್ಚಿಮ ಘಟ್ಟಗಳಲ್ಲಿ ಜೋರಾಕಾರ ಮಳೆ ಇರೋದ್ರಿಂದ ಆ ಮಳೆಯಿಂದ ಬಂದಂಥ ರಭಸಕ್ಕೆ ಬಂದಂಥ ನೀರು ಕೊಚ್ಕೊಂಡು ಹೋಗಿರುವಂಥ ನಾವು ತೋರಿಸುವ ಪ್ರಯತ್ನ ಮಾಡ್ತಾರೆ. ಇಲ್ಲಿ ಹಾಕಿದ ಪೈಪ್ಗಳೇನಿದೆ ಆ ಪೈಪ್ಗಳು ತಾವು ನೋಡ್ಬೋದು ಎಲ್ಲಿವರೆಗೆ ಹೋಗಿದೆ ಅಂತೇಳಿ. ಹೀಗಾಗಿ ಕಳೆದ ರಾತ್ರಿಯಿಂದ ಈ ಒಂದು ರಸ್ತೆ ಸಂಪೂರ್ಣ ಬಂದಾಗಿರುವಂಥದ್ದು. ರಾಷ್ಟ್ರೀಯ ಹೆದ್ದಾರಿ 748 ಅಂತ ಹೇಳಿ ಏನು ಕರ್ನಾಟಕದಿಂದ ಗೋವಾ ಟಚ್ ಮಾಡ್ತಕ್ಕಂಥ ಏನೊಂದು ರಾಷ್ಟ್ರೀಯ ಹೆದ್ದಾರಿ ಇದು ಸಂಪೂರ್ಣ ಬಂದಾಗಿದೆ. ಮತ್ತು ಇದಕ್ಕೆ ಪರ್ಯಾಯ ಮಾರ್ಗವಾಗಿ ಬೇರೆ ಕಡೆ ಮಾರ್ಗವನ್ನು ಮಾಡಲಾಗಿದೆ. ಆದರೆ ಮಳೆಗಾಲದಲ್ಲಿ ಭಾಳಷ್ಟು ತೊಂದರೆ ಆಗ್ತಾ ಇರೋದ್ರಿಂದ ಈಗಾಗಲೇ ಒಂದು ದೊಡ್ಡ ಬ್ರಿಡ್ಜನ್ನು ಎತ್ತರವಾದ ಬ್ರಿಡ್ಜನ್ನು ಕಟ್ತಾ ಇದ್ದಾರೆ. ಅದು ಇವತ್ತು ಈ ಒಂದು ರಸ್ತೆ ಬಂದಾಗಿರುವಂಥದ್ದು. ಜೊತೆಗೆ ಏನಂತಂದರೆ ಇನ್ನೂ 2-3 ದಿನಗಳ ಕಾಲ ಪರ್ಯಾಯ ಮಾರ್ಗವಾಗಿ ಅಡ್ಡಾಡಬೇಕಾಯ್ತು. ಇದು ಕೆಳಗಿರ್ತಕ್ಕಂಥ ಏನು ಕೆಳ ಸೇತುವೆ ಸಂಪೂರ್ಣವಾಗಿ ಏನು ಮಲಪ್ರಭಾ ನದಿಗೆ ಆಹುತಿಯಾಗಿರುವಂಥದ್ದು. ಕುಸುಮಳಿ ಗ್ರಾಮದಿಂದ ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ದಿಲೀಪ್ ಕುರಂದೋಡೆ, ಪಬ್ಲಿಕ್ ಟಿವಿ, ಬೆಳಗಾವಿ. ಖಾನಾಪುರ ತಾಲೂಕಿನ ಕುಸುಮಳ್ಳಿ ಗ್ರಾಮದ ಬಳಿ ಈ ಅವಘಡ ಸಂಭವಿಸಿದೆ. ಸೇತುವೆಯೇ ಮಳೆ ನೀರಿನ ರಭಸಕ್ಕೆ ಕೊಚ್ಕೊಂಡು ಹೋದಂತಹ ಇನ್ಸಿಡೆಂಟ್ ಇದು. ಈಗ ವಾಹನ ಸವಾರರು ಪರದಾಡಬೇಕಾದಂತಹ ಪರಿಸ್ಥಿತಿ.